ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ಉದ್ದಿನ ಬೇಳೆದು ಗಟ್ಟಿ ಮಾಡ್ತಾ ಇದ್ದೇನೆ. ಓಲ್ಡ್ ರೆಸಿಪಿ ಇದು. ಮಂಗಳೂರು ಕಡೆಯಲ್ಲೆಲ್ಲ ಹೆಚ್ಚಾಗಿ ಮಾಡ್ತಾರೆ, ತುಂಬ ಒಳ್ಳೆಯದಾಗ್ತದೆ. ಬಾಯ್ಲ್ಡ್ ರೈಸ್ ಮತ್ತು ಇದು ಬೆಳ್ತಿಗೆ ಅಕ್ಕಿ ಅಂದರೆ ವೈಟ್ ರೈಸ್ ಮಿಕ್ಸ್ ಹಾಕಿ ಮಾಡುವಂಥದ್ದು. ತುಂಬ ಚೆನ್ನಾಗಿ ಬರ್ತದೆ, ತುಂಬ ಟೇಸ್ಟ್ ಆಗ್ತದೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗೆ ಮಾಡೋದು ನೋಡುವ. ನೋಡಿ, ಒಂದು 3/4 ಸೇರಿನಷ್ಟು ಇದು ಉದ್ದಿನ ಬೇಳೆಯನ್ನು ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ತೊಳೆದೇ ನೆನೆಯಲಿಕ್ಕೆ ಇಟ್ಟಿದ್ದೇನೆ ನಾನು. ಚೆನ್ನಾಗಿ ನೆನೆದಿದೆ ನೋಡಿ. ಈಗ ಒಂದು 5 ಗಂಟೆಗಳ ಕಾಲ ಆದರೂ ನೆನೆಸಿ ಇಡಬೇಕು. ಇದು ಅಕ್ಕಿ ನೋಡಿ, ಒಂದು 2 ಸೇರಿನಷ್ಟು ಬಾಯ್ಲ್ಡ್ ರೈಸ್ ಮತ್ತು 1 ಸೇರಿನಷ್ಟು ಇದು ವೈಟ್ ರೈಸ್ ಬೆಳ್ತಿಗೆ ಅಕ್ಕಿ ಮಿಕ್ಸ್ ಹಾಕ್ಕೊಂಡಿದ್ದೇನೆ. ಅದು ಕೂಡ ಚೆನ್ನಾಗಿ ನೆನೆದಿದೆ. ಈಗ ಅಕ್ಕಿಯನ್ನು ನೋಡಿ, ಇದು ಕಲ್ಲಿಗೆ ರುಬ್ಬಲಿಕ್ಕೆ ಹಾಕ್ತಾ ಇದ್ದೇನೆ. ಇದು ಫೈನಾಗಿ ಪೇಸ್ಟ್ ಆಗಬಾರ್ದು, ಸ್ವಲ್ಪ ತರಿತರಿನೇ ಇರಬೇಕು. ಅಕ್ಕಿಯನ್ನು ಬೇರೆ ರುಬ್ಕೊಳ್ಳೋದು, ಉದ್ದಿನ ಬೇಳೆಯನ್ನು ಬೇರೆ ರುಬ್ಕೊಳ್ಳೋದು. ನೋಡಿ, ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ನೋಡಿ, ಒಳ್ಳೆ ಸಣ್ಣ ಆಗಬಾರ್ದು. ನಾನು ಒಂದು 3 ಸೇರಿನಷ್ಟು ಅಕ್ಕಿ ಹಾಕಿದ್ದೇನೆ ಮಿಕ್ಸ್, ಅಂದರೆ 2 ಸೇರಿನಷ್ಟು ಇದು ಬಾಯ್ಲ್ಡ್ ರೈಸ್ ಮತ್ತು 1 ಸೇರಿನಷ್ಟು ವೈಟ್ ರೈಸ್, ಒಟ್ಟಿಗೆ 3 ಸೇರು ಅಂದರೆ 1 ಸೇರು ಅಂದರೆ 1 kg ಅಕ್ಕಿ ಆಗ್ತದೆ. 3 kg ಅಕ್ಕಿ ಉಂಟು, ಅದಕ್ಕೆ 3/4 kg ಉದ್ದಿನ ಬೇಳೆ ಹಾಕಿದೆ. ಇದು ತುಂಬ ನೀರು ಮಾಡಿ ಕೂಡ ರುಬ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿಗೆ ಬೇಕು. ಅಂದರೆ ನಾವು ಎಲೆಯಲ್ಲಿ ಹರಡಲಿಕ್ಕೆ ಉಂಟಲ್ಲ, ಹರಡುವಾಗ ಇಲ್ಲದ್ರೆ ನೀರಾಗ್ತದೆ. ಅದಕ್ಕಾಗಿ ನೋಡಿ, ಈಗ ಮಿಕ್ಸಿ ಜಾರ್ನಲ್ಲಿ ಉದ್ದಿನ ಬೇಳೆಯನ್ನು ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇನೆ ನಾನು. ನೋಡಿ, ಮಿಕ್ಸಿಯಲ್ಲಿ ಹಾಕಿ, ಅಂದರೆ ಇದು ಚೆನ್ನಾಗಿ ಫೈನಾಗಿ ಸಣ್ಣ ಆಗಬೇಕು. ಯಾವುದು ಉದ್ದಿನ ಬೇಳೆ ಚೆನ್ನಾಗಿ ಸಣ್ಣ ಮಾಡಿ ರುಬ್ಕೊಳ್ಬೇಕು. ಇದು ಅಕ್ಕಿ ಮಾತ್ರ ಸ್ವಲ್ಪ ತರಿ ಇರಬೇಕು. ತುಂಬ ಟೇಸ್ಟ್ ಆಗ್ತದೆ ನೋಡಿ. ನೋಡಿ, ಒಳ್ಳೆ ಸಣ್ಣ ಆಗಿದೆ ನೋಡಿ. ಇದನ್ನೊಂದು 3-4 ಸರಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಅಂದರೆ 3/4 kg ಉದ್ದಿನ ಬೇಳೆ ಉಂಟಲ್ಲ, ಒಂದು 3-4 ಸರಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ತೆಗಿತೇನೆ ನಾನು. ನೋಡಿ, ಅಕ್ಕಿ ಇದು ಸಣ್ಣ ಆಗ್ತಾ ಬಂದಿದೆ ನೋಡಿ. ತುಂಬ ಫೈನಾಗಿ ಕೂಡ ರುಬ್ಕೊಳ್ಬಾರ್ದು, ಸ್ವಲ್ಪ ತರಿ ಇರಬೇಕು. ಸ್ವಲ್ಪ ತರಿಯಾಗಿಯೇ ರುಬ್ಕೊಳ್ಬೇಕು, ಆಗನೇ ಚೆನ್ನಾಗಿ ಬರೋದು. ಇದು ಗ್ರೈಂಡ್ರಲ್ಲಿ ಕೂಡ ಅಷ್ಟೇ, ಒಂದು 2-3 ಸರಿ ಮಾಡಿ ರುಬ್ಕೊಂಡಿದ್ದೇವೆ ನಾವು. ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಹಿಟ್ಟು ಎಲ್ಲ ರುಬ್ಬಿ ಆಗಿದೆ. ಈಗ ಕಲಸಿ ಇಡೋದು ನೋಡಿ. ನನ್ನ ಅತ್ತೆ ಕಲಿಸ್ತಾ ಇದ್ದಾರೆ ಹಿಟ್ಟು. ಚೆನ್ನಾಗಿ ಕಲಸಬೇಕು ನೋಡಿ, ಇಷ್ಟು ದಪ್ಪ ಬೇಕು ನೋಡಿ. ತುಂಬ ನೀರು ಮಾಡಬೇಡಿ. ಹಿಟ್ಟು ನೀರಾದರೆ ನಿಮಗೆ ಎಲೆಯಲ್ಲಿ ನಿಲ್ಲುವುದಿಲ್ಲ. ಹಿಟ್ಟು ಎಲೆಯಲ್ಲಿ ಇದು ಮಾಡೋದು ನೋಡಿ. ಚೆನ್ನಾಗಿ ಕಲಸಬೇಕು. ಈ ಥರ ಚೆನ್ನಾಗಿ ಕಲಸಿದರೆ ಉಂಟಲ್ಲ, ಫರ್ಮೆಂಟೇಷನ್ ಚೆನ್ನಾಗಿ ಆಗ್ತದೆ. ಫರ್ಮೆಂಟೇಷನ್ ಚೆನ್ನಾಗಿ ಆಗ್ತದೆ ನೋಡಿ. ಇದನ್ನೊಂದು 8 ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಡಬೇಕು ನೋಡಿ. ಚೆನ್ನಾಗಿ ಕಲಸಿ ಇಡಬೇಕು. ರಾತ್ರಿ ಕಲಸಿ ಇಟ್ಟಿದ್ದೇವೆ ನಾವು, ಬೆಳಿಗ್ಗೆ ಆಗುವಾಗ ಕರೆಕ್ಟ್ ಆಗ್ತದೆ. ಒಂದು 8 ಗಂಟೆಗಳ ಕಾಲ ಆದರೂ ಇಡಬೇಕು. ನಾವು ರಾತ್ರಿ ಒಂದು 9 ಗಂಟೆಗೆ ಕಲಸಿ ಇಟ್ಟಿದ್ದೇವೆ. ಬೆಳಿಗ್ಗೆ 5:30 ಆಗಿದೆ. 5:30 ಆಗುವಾಗ ಕರೆಕ್ಟಾಗಿ ಹಿಟ್ಟು ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ನೋಡಿ. ಫರ್ಮೆಂಟೇಷನ್ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ಈಗ ನಾನು ಇದರಲ್ಲಿ ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ ಸ್ಟೀಮ್ ಮಾಡಲಿಕ್ಕೆ ನೋಡಿ. ತೊಂದರಲ್ಲಿ ನೀರಿಟ್ಟಿದ್ದೇನೆ. ಇದು ಚೆನ್ನಾಗಿ ಕುದಿಬೇಕು. ನೀರು ಕುದಿಯುವಾಗ ಇಡ್ತಾ ಬರಬೇಕು ನೋಡಿ. ಎಲೆಯಲ್ಲಿ ನಾನು ತೆಕ್ಕಿದ ಎಲೆ ತೆಕ್ಕೊಂಡಿದ್ದೇನೆ ನೋಡಿ. ಇದರಲ್ಲಿ ನಾವು ಗಟ್ಟಿ ಮಾಡುವಂಥದ್ದು. ಚೆನ್ನಾಗಿ ಎಲೆದು ಕಲರ್ ಎಲ್ಲ ಉಂಟಲ್ಲ, ಇದಕ್ಕೆ ಗಟ್ಟಿಗೆ ಬರ್ತದೆ ಈ ಎಲೆಯಲ್ಲಿ ಮಾಡಿದರೆ. ಇಲ್ಲದ್ರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು ನಾವು. ಈ ಎಲೆ ಸಿಗಲಿಲ್ಲದ್ರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು ನೋಡಿ. ಈ ಥರ ಹಿಟ್ಟು ಹಾಕಿ
ಇದಕ್ಕೆ ಗಟ್ಟಿಯಾಗಿರಬೇಕು ಹೇಳೋದು ಇದಕ್ಕೆ ನೋಡಿ. ಎಲೆಯಲ್ಲಿ ಇಲ್ಲದ್ರೆ ನಿಲ್ಲುವುದಿಲ್ಲ ಹಿಟ್ಟು, ಅದಕ್ಕಾಗಿ ಈ ಥರ ಸ್ವಲ್ಪ ಗಟ್ಟಿ ಬೇಕು. ಈ ಥರ ಎಲೆಯಲ್ಲಿ ಮಡಚಿ ಇಡಬೇಕು ನೋಡಿ. ಎಲ್ಲ ಇಡ್ತಾ ಬರ್ತೇನೆ ನಾನು. ನೋಡಿ ಈ ಥರ ಒಂದೊಂದಾಗಿ ಇಡ್ತಾ ಬರಬೇಕು. ಮತ್ತೊಂದು ಮಾಡ್ತಾ ಇದ್ದೇನೆ ನೋಡಿ. 2 ಸೌಟು ಹಿಟ್ಟು ಹಾಕ್ತಾ ಇದ್ದೇನೆ. ಎಲೆ ಸಣ್ಣದಾದರೆ 1 ಸೌಟು ಹಾಕ್ಬೋದು. ಒಳ್ಳೆಯದಾಗ್ತದೆ ಇದು ಚಿಕನ್ ಪದಾರ್ಥ ಇದ್ದರೆ, ಇಲ್ಲದ್ರೆ ಮೀನು ಸಾರು ಜೊತೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ಇಲ್ಲದ್ರೆ ಚಟ್ನಿ ಇದ್ದರೆ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ವೆಜ್ಜಿನವರಿಗೆ ಆದರೆ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರ್ತದೆ ನೋಡಿ. ಎಲ್ಲ ಈ ಥರನೇ ಮಾಡಿ ಒಂದೊಂದಾಗಿ ಇಡ್ತಾ ಬರಬೇಕು ನೋಡಿ. ನೋಡಿ ಎಲ್ಲ ಇಟ್ಟಿದ್ದೇನೆ ನೋಡಿ. ನೀರು ಕೂಡ ಕುದೀತಾ ಉಂಟು, ಚೆನ್ನಾಗಿ ಕುದೀತಾ ಉಂಟು. ಇದೊಂದು 1 ಗಂಟೆ ಆದರೂ ಬೇಯಬೇಕು ಚೆನ್ನಾಗಿ. ಇದನ್ನು ಮುಚ್ಚಿ ಇಡ್ತೇನೆ ಫ್ರೆಂಡ್ಸ್. ನಾವು 3 ಸರಿ ಮಾಡಿ ಇಟ್ಟಿದ್ದೇವೆ, ಒಮ್ಮೆಲೆ ಆಗಲಿಲ್ಲ. ಅಂದರೆ 3 kg ಅಕ್ಕಿ ಉಂಟಲ್ಲ, 3 kg ಅಕ್ಕಿ 3/4 kg 3/4 kg ಉಂಟು. ಉದ್ದಿನಬೇಳೆ 3/4 kg ನೋಡಿ. ಚೆನ್ನಾಗಿ ಬೆಂದಿದೆ ನೋಡಿ.